ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಎಹೆಜ್ಕೇಲನು 30ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನೂತನ ಸ್ವಭಾವವನ್ನು ನಿಮಗೆ ನಾನು ಏನ್ ಮಾಡುವೆನು, ಕೊಡುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಹೊಸ ಮನಸ್ಸನ್ನು ದಯಪಾಲಿಸುವರು. ಕಲ್ಲಾದ ಹೃದಯವನ್ನ ನಮ್ಮ ಜೀವಿತದಿಂದ ತೆಗೆದಾಕಿ ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಹೊಸ ಸ್ವಭಾವವನ್ನು ಉಂಟು ಮಾಡುವೆನು ಎಂದು ದೇವರ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನ ಹೃದಯವು ಕರ್ತನೆ ಕಲ್ಲಾಗಿರುವಂತಹ ಒಂದು ಹೃದಯವಾಗಿದೆ. ದೇವರೇ, ನನ್ನ ಹೃದಯ ಪ್ರೀತಿ ಇಲ್ಲದೆ ಇರುವಂತಹ ಒಂದು ಹೃದಯವಾಗಿದೆ. ದೇವರೇ, ನನ್ನ ಹೃದಯವನ್ನ ನೀನ್ ಮಾರ್ಪಡಿಸು. ನೂತನ ಮನಸ್ಸನ್ನಾಗಿ ನೀನ್ ಮಾರ್ಪಡಿಸು. ನೂತನ ಸ್ವಭಾವಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಎಲ್ಲ ಹಳೆ ಸ್ವಭಾವಗಳು, ಹಳೆ ಕಾರ್ಯಗಳು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಹಳೆ ಮನಸ್ಸು ನನ್ನನ್ನು ಬಿಟ್ಟು ಹೊರ ಹೋಗಲಿ ಎಂದು ಹೇಳುವಾಗ ಕರ್ತನಾತ್ಮನು ಈ ವಚನದ ಆಧಾರದ ಮೇರೆಗೆ ಕರ್ತನು ಮಾತನ್ನು ಕೊಡುವವನಾಗಿದ್ದಾನೆ. ನಾನು ನಿಮ್ಮಲ್ಲಿ ಹೊಸ ಮನಸ್ಸನ್ನ, ನೂತನ ಸ್ವಭಾವವನ್ನು ಉಂಟು ಮಾಡುವೆನು ಎಂದು ಕರ್ತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ಹಳೆ ಜೀವಿತದ ಸ್ವಭಾವಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಸುಟ್ಟು ಹಾಕುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಇರುವಂತಹ ಕೋಪ ಅನ್ನುವಂತಹ ಸ್ವಭಾವ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ ಪಾಪ ಅನ್ನುವಂತಹ ಸ್ವಭಾವ, ಅದೆಲ್ಲವನ್ನ ದೇವರು ಮಾರ್ಪಡಿಸಿ ಹೊಸ ಮನಸ್ಸನ್ನು ನಮಗೆ ಉಂಟು ಮಾಡಿ, ನೂತನ ಸ್ವಭಾವವನ್ನು ನಮ್ಮಲ್ಲಿ ಉಂಟು ಮಾಡಿ, ಹೊಸ ಮಾರ್ಗಗಳಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ಕಠಿಣವಾದ ಮನಸ್ಸುಗಳನ್ನ ಕರ್ತನ ಮಾರ್ಪಡಿಸಿ ಮೃದು ಮನಸ್ಸನ್ನ ನಮಗೆ ದಯಪಾಲಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಹಬ್ಬ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ ನೂತನ ಮನಸ್ಸನ್ನು, ಹೊಸ ಸ್ವಭಾವವನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.